ಎಸ್ ಸಚಿವ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ಬಾರಿ SLC ಫಲಿತಾಂಶ ಕಳೆದ ಬಾರಿಗಿಂತ 8% ಎಕ್ಸ್ಟ್ರಾ ಬಂದಿದೆ. ಫಲಿತಾಂಶ ನೋಡ್ತಾ ಇದ್ರೇನೆ ಒಂದು ಖುಷಿ ಆಗ್ತದೆ. 22 ಮಂದಿ ಟಾಪರ್ಸ್. ಏನ್ ಹೇಳ್ತೀರಿ SLC ರಿಸಲ್ಟ್ ಬಗ್ಗೆ? ಮೇಡಮ್, ಬಹಳ ಮೊದಲನೇದಾಗಿ ಸ್ಟಾಪ್ ಮಾಡಿರೋ ಎಲ್ಲಾ ಸ್ಟೇಟ್ ಟಾಪರ್ಸ್ಗೂ ಕಂಗ್ರಾಚುಲೇಷನ್ಸ್. 22 ಜನ 625 ಬಂದಿದ್ದಾರೆ. ಖಂಡಿತವಾಗೂ ಅವ್ರಿಗೂ ಅವ್ರ ಪೋಷಕರಿಗೂ ಅವ್ರು ಓದಿರೋ ಶಾಲೆಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಷ್ಟು ಸುಲಭ ಅಲ್ಲ ಮೇಡಮ್ 625 ಸ್ಕೋರ್ ಮಾಡಿಸೋದು. ಆ ಟೀಚರ್ಸ್ ಎಫರ್ಟ್, ಸ್ಟೂಡೆಂಟ್ಸ್ ಎಫರ್ಟ್ ತುಂಬಾ ಇರುತ್ತೆ. ಮತ್ತೆ ಸ್ಟೇಟ್ ಪರ್ಸೆಂಟೇಜು ಜಾಸ್ತಿ ಆಗಿದೆ. ಎಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತೆ ಸ್ಟೇಟ್ 22 ಟಾಪರ್ಸ್ ನಾನು ಎಲ್ರಿಗೂ ಯಾರು ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ದಾರೆ ಮೇಡಮ್, ಏನಾಗಿದೆ ಇಲ್ಲಿ ಟಾಪ್ ಮಾಡೋದ್ರ ಜೊತೆ ನೀಟ್ ಎಕ್ಸಾಮ್ ಅಥವಾ ಏಮ್ಸ್ ಹೋಗೋದು ಒಂದು ಟಫೆಸ್ಟ್ ಜಾಬ್. ಸೊ ನಾನೆಲ್ಲ 22 ಸ್ಟೇಟ್ ಟಾಪರ್ಸ್ಗೆ ನಾನೊಂದು ಹೇಳಕ್ ಬಯಸ್ತೇನೆ. ತಾವ್ ಯಾರೆಲ್ಲ ಏಮ್ಸ್, ಜಿಪ್ಮರ್ ಅಥವಾ ನೀಟ್ ಕ್ರ್ಯಾಕ್ ಮಾಡ್ಬೇಕು ಅಂತಿದ್ದೀರಾ, 700+ ಸ್ಕೋರ್ ಮಾಡ್ಬೇಕು ಅಂತಿದ್ದೀರಾ, ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ನಾನು ಪರಿಶ್ರಮ PU ಕಾಲೇಜಲ್ಲಿ 22 ಜನ ಅವ್ರು ಒಪ್ಪಿದ್ರೆ 2 years ಕಂಪ್ಲೀಟ್ ಹಾಸ್ಟೆಲ್ ಅಕಾಡೆಮಿಕ್ಸ್ ಎಲ್ಲ ಫ್ರೀ ಅಡ್ಮಿಷನ್ ಕೊಡಬಲ್ಲೆ. ಮತ್ತೆ ಅವ್ರನ್ನ ಏಮ್ಸ್ ಡೆಲ್ಲಿಗೆ ಟ್ರೈನ್ ಮಾಡಬಲ್ಲೆ ಮೇಡಮ್. ನಂದು ಡ್ರೀಮ್ ಅದೇ, ಏಮ್ಸ್ ಡೆಲ್ಲಿ ಕಳಿಸ್ಬೇಕು ನಮ್ಮ ಹುಡುಗರನ್ನ ಅಂತ. ಸೊ 22 ಜನ ಟಾಪರ್ಸ್ ಅವ್ರ ಪೋಷಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಒಪ್ಪಿದ್ರೆ 2 ವರ್ಷ ನಾನು ಕಂಪ್ಲೀಟ್ ಫ್ರೀ ಅಡ್ಮಿಷನ್ ಕೊಡ್ತೀನಿ. ನಿಮ್ಮ ಮಕ್ಕಳನ್ನ MBBS ಗೆ ಪ್ರಿಪೇರ್ ಮಾಡಿಸ್ತೀನಿ. ಮತ್ತೆ ಏಮ್ಸ್ ಅಲ್ಲಿ ಅಥವಾ ಜಿಪ್ಮರ್ ಅಲ್ಲಿ ಪ್ಲೇಸ್ ಆಗಂಗ್ ನೋಡ್ಕೊಂತೀನಿ ಅಂತ ನಾನು ಅವ್ರ ಪೋಷಕರಿಗೂ ಭರವಸೆ ಕೊಡ್ತೀನಿ. ಪರಿಶ್ರಮ PU ಕಾಲೇಜಲ್ಲಿ ನಾನು ಫ್ರೀ ಅಡ್ಮಿಷನ್ ಕೊಡ್ತೀನಿ. ವಂಡರ್ಫುಲ್ ಸರ್. ನಿಜಕ್ಕೂ ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳು ಓದ್ತಾರೆ, ಆದರೆ ಅವರ ಪೋಷಕರಿಗೆ ಅಷ್ಟು ಆ ರೀತಿಯಲ್ಲಿ ಓದಿಸೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಫೈನಾನ್ಷಿಯಲಿ ಕಷ್ಟ ಇರುತ್ತೆ. ತಾವು ಅವ್ರ ನೆರವಿಗೆ ಬಂದಿದ್ದೀರಾ. ಏನು ಅಂದ್ರೆ ಮೇಡಮ್, ನಮ್ಮ ಕರ್ನಾಟಕದ ಮಕ್ಕಳು ಇಲ್ಲಿ BMC ಅಲ್ಲಿ MMC ಅಲ್ಲಿ ತುಂಬಾ ಜನ ಸೀಟ್ ತಗೊಂತಾರೆ. ಆದ್ರೆ ತಮಗ್ ಗೊತ್ತಿರ್ಲಿ ಮೇಡಮ್, 5 ವರ್ಷ ಏಮ್ಸ್ ಅಲ್ಲಿ ಫೀಸು ಬರೀ 5,000 ಅಷ್ಟೇ. ಒಂದು ಮಗು ಏಮ್ಸ್ ಅಲ್ಲಿ ಸೀಟ್ ತಗೊಂಡ್ರೆ 5 ವರ್ಷಕ್ಕೂ ಅವ್ರ MBBS ಫೀಸ್ ಬರೀ 5,500 ಮೇಡಮ್, ಇನ್ನೇನು ಕಟ್ಟಂಗಿಲ್ಲ. ಅಂದ್ರೆ ಸ್ಕೋರ್ 720 ನಡೆಯೋ ನೀಟ್ ಅಲ್ಲಿ 680+ ಇರ್ಬೇಕು ಮೇಡಮ್. ಏಮ್ಸ್ ಡೆಲ್ಲಿಗಾದ್ರೆ 710 ಇರ್ಬೇಕು. ಈಗ ನಮ್ಮ ಪರಿಶ್ರಮ ಅಕಾಡೆಮಿಯಿಂದ ಏಮ್ಸ್ ಡೆಲ್ಲಿ, ಜಿಪ್ಮರ್ ಪಾಂಡಿಚೇರಿ, ಕಾರೈಕಲ್, ಏಮ್ಸ್ ಮಂಗಳಗಿರಿಯಲ್ಲಿ ತುಂಬಾ ಜನ ಇದ್ದಾರೆ. ನಾನು ಕರ್ನಾಟಕದ ಮಕ್ಕಳನ್ನ ಅತಿ ಹೆಚ್ಚು ಏಮ್ಸ್ ಅಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ನನ್ನ ಕನಸು. 22 ಮಕ್ಕಳು ಯಾರು ಮೆಡಿಕಲ್ ಆಸ್ಪಿರೆಂಟ್ಸ್ ಇದೀರಾ, ಪ್ಲೀಸ್ ಕಮ್ ಅಂಡ್ ಜಾಯಿನ್ ಪರಿಶ್ರಮ PU ಕಾಲೇಜ್. ಸರ್ಟನ್ಲಿ ನಿಮ್ಮನ್ನ ಏಮ್ಸ್ ಅಲ್ಲಿ ಲ್ಯಾಂಡ್ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ನಾನು ಅವ್ರಿಗೂ ಅವ್ರ ಪೋಷಕರಿಗೆ ಹೇಳಕ್ ಬಯಸ್ತೇನೆ. ನಾನು ₹1 ಚಾರ್ಜ್ ಮಾಡಲ್ಲ ಮೇಡಮ್. ಮತ್ತೆ 2 ವರ್ಷದಲ್ಲಿ ಹಾಸ್ಟೆಲ್, ಫುಡ್, ಸ್ಟಡೀಸ್ ಆಲ್ಮೋಸ್ಟ್ ಆಲ್ ನಮ್ದು 2 ವರ್ಷದ್ದು 6 ರಿಂದ 7 ಲಕ್ಷ ಫೀಸ್ ಇದೆ ಮೇಡಮ್ PUC. ನಾನು ₹1 ಕೂಡ ಇವ್ರ ಹತ್ರ ತಗೊಳ್ಳಲ್ಲ. ಈ ಮಕ್ಕಳನ್ನ ಏಮ್ಸ್ ಡೆಲ್ಲಿಗೆ ಕಳಿಸೋ ಪ್ರಯತ್ನ ಪಡ್ತೀನಿ ಮೇಡಮ್. ವಂಡರ್ಫುಲ್ ಪ್ರದೀಪ್ ಈಶ್ವರ್ ಅವರೇ, ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡ್ತಾ ಇದ್ರು.